ಈಗ ನೀವು ಡಿಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಹೇಳಿದ್ರಿ. ಈಗ ಶೇರ್ ಮಾರ್ಕೆಟಿಗೆ ಏನೋ ಒಂದು ಅಥರೈಸ್ಡ್ ಬಾಡಿ ಇದೆ. ಈಗ ಇಂತಲಕ್ಕೆ ಇವಾಗ ನಾನು 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 ಮಾಡಿದ್ದೇನೆ, ಅದಕ್ಕೆ ಹೇಳ್ತಿರೋದು. ಇವಾಗ ತಮಿಳ್ನಾಡು ಬೇಸ್ಡ್ ಕಂಪನೀಸ್ ಅಂದ್ರೆ ಅವರು ಕೆಲವೆಲ್ಲ ಈ ಪ್ಲಾಟ್ಫಾರ್ಮ್ ಅನ್ನು ಮಾಡ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ ಮಾಡಿ ಇಂಥ ಒಂದು ಚೈನ್ ಟೈಪ್ ಬಿಸ್ನೆಸ್ ಆಗಿ ಈ ಬಿಟ್ಕಾಯಿನ್ ಅಂದ್ರೆ ಕಾಯಿನ್ ಕ್ರಿಪ್ಟೋ ಕರೆನ್ಸಿಯನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಇವಾಗ ನಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ, ಬಟ್ ಅಲ್ಲಿ ಕಂಟ್ರೋಲಿಂಗ್ ಬಾಡಿ ಅಂತೇಳಿ ಅಂತ ಯಾವುದಿಲ್ಲ. ಇವಾಗ ಆ ಆ್ಯಪ್ ಹೋದ್ರೆ ಹೋಯ್ತು ಅಲ್ವಾ, ಆ ಟೈಪು. ಸೊ ಹೌದು, ಇದು ಇನ್ಫೆನ್ಸಿಯಲ್ಲಿ ಇದೆ. ನನಗೆ ಹೇಳ್ದಂಗೆ ರೆಗ್ಯುಲೇಷನ್ ಅನ್ನೋದು ಈಗ ಮುಂದೆ ಬರಲಿದೆ. ರೆಗ್ಯುಲೇಷನಲ್ಲಿ ಅವ್ರು ಹೇಳೋದೇನು ಅಂತಂದರೆ, ಈ ಹಿಂದೆ ಹೇಳ್ದಂಗೆ ನೀವು KYC ಅವೆಲ್ಲ ನೀವು ಮಾಡಿದ್ರಿಂದಾಗ ಇಟ್ ಬಿಕಮ್ಸ್ ಅ ವೈಟ್, ನಂಬರ್ 1. ನಂಬರ್ 2 ಬಂದ್ಬಿಟ್ಟು ಇಲ್ಲಿ ಯಾವುದೇ ರೀತಿಯಾದಂಥ ಇಲ್ಲೀಗಲ್ ಟ್ರಾನ್ಸಾಕ್ಷನ್ ಬರೋದಕ್ಕೆ ಸಾಧ್ಯತೆಗಳಿಲ್ಲ. ಇನ್ನೊಂದು ವಿಚಾರ, ನಾನು ಈಗ ಹಿಂದೆ ಹೇಳ್ದಂಗೆ ಸಿಲ್ಕ್ ರೋಡ್ ಅನ್ನುವಂಥ ಒಂದು ಕಂಪನಿ ಬಗ್ಗೆ ಹೇಳ್ತಾ ಇದ್ದೀನಿ, ಮರ್ತುಬಿಟ್ಟೆ ಮಧ್ಯದಲ್ಲಿ. ಅಮೆರಿಕ ದೇಶ ಹೇಗೆ ಟ್ರ್ಯಾಕ್ ಮಾಡಿದ್ರು ಅಂದರೆ ಇದೇ ಡಿಜಿಟಲ್ ಲೆಜ್ಜರ್ ಟೆಕ್ನಾಲಜಿ ಮೂಲಕನೇ, DLT ಅನ್ನುವಂಥ ಡಿಸ್ಟ್ರಿಬ್ಯೂಟೆಡ್ ಲೆಜ್ಜರ್ ಟೆಕ್ನಾಲಜೀಸ್, ಕ್ಷಮಿಸಿ, DLT ಟೆಕ್ನಾಲಜಿ ಮೂಲಕ ನಾವು ಈಗ ಕೂಡ ನೀವು ಹೋಗಿ ಬ್ಲಾಕ್ ಎಕ್ಸ್ಪ್ಲೋರಲ್ಲಿ ನೀವು ಓಪನ್ ಮಾಡಿದ್ರೆ ಅದರಲ್ಲಿ ಈ ಟ್ರಾನ್ಸಾಕ್ಷನ್ಸ್ ಎಲ್ಲ ನಡೆಯುತ್ತೆ. ಖಂಡಿತವಾಗ್ಲೂ ಇದನ್ನು ನಾನು ಹೇಳ್ದಂಗೆ ಈ ರಗ್ ಪುಲ್ ಅನ್ನುವಂಥ ವಿಚಾರ ಹೇಳ್ತಿದ್ನಲ್ಲ, ಅದು ಹೇಗೆ ಅಂದರೆ ನಿಮ್ಮಿಂದ ಹಣವನ್ನು ತೊಗೊಂಡು ಇದರಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತಾರೆ. ನೀವು ಅದಕ್ಕೆ ಹಣವನ್ನು ಹಾಕ್ತಿರೋ ತಕ್ಷಣ ಅವರು ಆ ಒಂದು ಸಾಫ್ಟ್ವೇರನ್ನು ಮೊಟಕುಗೊಳಿಸ್ಬೋದು, ಆ್ಯಪನ್ನು ನಿಷ್ಕ್ರಿಯಗೊಳಿಸ್ಬೋದು, ಅವರ ಕಾಂಟ್ಯಾಕ್ಟನ್ನು ಇದು ಮಾಡ್ಬೋದು. ಈ ರೀತಿಯಾದಂಥ ಸ್ಕ್ಯಾಮ್ಗಳು ನಡೀತಾನೆ ಇರುತ್ತೆ. ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂತೆ ಈ ದೇಶ ವಿದೇಶಗಳಲ್ಲಿ ನಡೀತದೆ, ಕೇವಲ ಭಾರತದಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಈ ಹಿಂದೆ ಕೂಡ ಒಂದು ಎಕ್ಸ್ಚೇಂಜ್ ಏನಿದೆ ಅದು ಈ ರೀತಿ ಹ್ಯಾಕಿಂಗಿಗೆ ಒಳಪಟ್ಟಿತ್ತು. ಮೌಂಟ್ ಗಾಕ್ಸ್ ಅಂತ ಕರೆಯಲ್ಪಡುವಂಥ ಒಂದು ಎಕ್ಸ್ಚೇಂಜ್ ಇದೆ. ಇದು ಮೊದಲ ಬಾರಿ ಜಪಾನಿನಲ್ಲಿ ಬಿಟ್ಕಾಯಿನನ್ನು ಒಂದು ಪರಿಚಯ ಮಾಡ್ತಾರೆ. ಅಲ್ಲಿ ಏನು ಅಂತಂದರೆ, ಜಪಾನಲ್ಲಿ ಈ ಪೋಕೆಮಾನ್ ಕಾರ್ಡ್ಸ್ಗಳನ್ನು ತೊಗೊಳ್ಳೋದು ಮಾರೋದು ಹವ್ಯಾಸಕ್ಕೆ ತುಂಬ ಜನ ಬಂದು ಅದರಲ್ಲಿ ಆಟ ಆಡೋವರೆಲ್ಲ ಇರ್ತಾರೆ, ಬೆಟ್ಟಿಂಗ್ ಮಾಡಿ ಆಡೋದೆಲ್ಲ. ನಮ್ಮ ದೇಶದಲ್ಲೂ ನೀವು ಗಮನಿಸೋದಾದರೆ ಕೆಲವು ವರ್ಷಗಳ ಹಿಂದೆ, ಅಂದರೆ ಕೆಲವು ದಶಕಗಳಿಂದ ಸಣ್ಣವರಾಗಿದ್ದಾಗ ಭಾಳಷ್ಟು ಜನಕ್ಕೆ ಜ್ಞಾಪಕ ಇರಬಹುದೇನೋ, ಈ WWE ಕಾರ್ಡ್, ಕ್ರಿಕೆಟ್ ಕಾರ್ಡ್ ಇಂಥದ್ದೆಲ್ಲ ಬರ್ತಾ ಇತ್ತು. ಅದೇ ರೀತಿಯೇ ಅದು ಪೋಕೆಮಾನ್ ಕಾರ್ಡಲ್ಲಿ ಹೇಗೆ ನಾವು ತೊಗೊಳ್ಳೋದು ಮಾರೋದು ಮಾಡ್ತಾಯಿದ್ರು, ಅದೇ ರೀತಿಯೇ ಈ ಬಿಟ್ಕಾಯಿನ್ನ ಮೂಲಕ ಅದನ್ನು ಖರೀದಿ ಮತ್ತು ಮಾರಾಟ ನಡೆಸಲಾಗ್ತಿತ್ತು. ಅಲ್ಲಿ ಕೂಡ ಒಂದು ಸಣ್ಣ ಒಂದು ಹ್ಯಾಕ್ ಆಗುತ್ತೆ. ಆ ಒಂದು ಹ್ಯಾಕಿನ ಮೂಲಕ ಏನಾಗುತ್ತೆ, ಈ ಬಿಟ್ಕಾಯಿನಲ್ಲಿ ಹೂಡಿಕೆ ಮಾಡಿದವರು ಯಾರೇ ಜಪನೀಸ್ ಅವರಿದ್ದಾರೋ ಅವ್ರದ್ದೆಲ್ಲ ಹಣವನ್ನು ಇದಾಗುತ್ತೆ. ತದನಂತರ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ನೋಡಿದ ತಕ್ಷಣ ರಷ್ಯನ್ ಹ್ಯಾಕರ್ ಒಬ್ಬರು ಈ ರೀತಿ ಹ್ಯಾಕ್ ಮಾಡಿದ್ರು ಅನ್ನೋಂಥ ಮಾಹಿತಿ ಹೊರಗೆ ಬರುತ್ತೆ. ಆ ರೀತಿ ಒಂದು ಎಕ್ಸ್ಚೇಂಜ್ ಲೆವೆಲಲ್ಲಿ ಹ್ಯಾಕಿಂಗ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ಆ ಅಡ್ರೆಸ್ ಅಂತ ನಾವೇನು ಕರಿತೀವಿ, ಪ್ರೈವೇಟ್ ಅಡ್ರೆಸ್, ಪಬ್ಲಿಕ್ ಅಡ್ರೆಸ್ ಅಂತ 2 ಆಪ್ಷನ್ ಇರುತ್ತೆ ಬಿಟ್ಕಾಯಿನಲ್ಲಿ. ಪಬ್ಲಿಕ್ ಅಡ್ರೆಸ್ ಅನ್ನೋದು ನಾನು ಯಾರಿಗೆ ಬೇಕಾದ್ರೂ ಆ ಅಡ್ರೆಸ್ನ ಶೇರ್ ಮಾಡ್ಬೋದು. ಪ್ರೈವೇಟ್ ಅಡ್ರೆಸ್ ಅನ್ನೋದು ನನಗೆ ಒಂದು ರೀತಿ ಪಾಸ್ವರ್ಡ್ ಇದ್ದಂಗೆ, ಆ ಪಾಸ್ವರ್ಡ್ ನನಗೆ ಮಾತ್ರ ತಿಳಿದಂಥ ಒಂದು ವಿಷಯ. ಈ ರೀತಿ ಪ್ರೈವೇಟ್ ಅಡ್ರೆಸ್ನ ನೀವು ಇಟ್ಕೊಂಡು ಗೌಪ್ಯವಾಗಿ ಆ ಬಿಟ್ಕಾಯಿನನ್ನು ಖರೀದಿ ಮಾಡಿ ಈ ರೀತಿ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜಲ್ಲಿ ನೀವು ಇಡೋದ್ರಿಂದ ಈ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜಲ್ಲಿ ಆಗುವಂಥ ಹ್ಯಾಕನ್ನು ನೀವು ತಡೆಗಟ್ಟಬಹುದು ಅನ್ನೋಂಥ ವಿಚಾರ. ಆಮೇಲೆ ಈ ಪ್ರೈವೇಟ್ ಕೀನ ನೀವು ಗೌಪ್ಯವಾಗಿ ಇಡೋದ್ರಿಂದ ಏನು ಲಾಭ ಅಂತಂದರೆ, ಯಾವುದೇ ರೀತಿಯಾದಂಥ ಇತರೆ ಒಂದು ಮಾರ್ಕೆಟ್ ಫ್ಲಕ್ಚುಯೇಷನ್ ಆಗುತ್ತಲ್ಲ, ಅದರಿಂದ ಕೂಡ ವಿಮುಕ್ತಿ ಪಡಬಹುದು ಒಂದು ವಿಚಾರದಲ್ಲಿ. ಯಾಕೆಂದರೆ ಅದರಲ್ಲಿ 2 ವಿಧಾನ ಇದೆ ಆ ಪ್ರೈವೇಟ್ ಕೀನ ಗೌಪ್ಯವಾಗಿ ಇಡಿಸಿದ್ರಲ್ಲಿ. ಒಂದನ್ನು ಹಾಟ್ ವಾಲೆಟ್ ಅಂತ ಕರೀತಾರೆ, ಇನ್ನೊಂದನ್ನು ಕೋಲ್ಡ್ ಸ್ಟೋರೇಜ್ ಅಂತ ಕರೀತಾರೆ. ಈ ಹಾಟ್ ವಾಲೆಟ್ ಅನ್ನೋದು ಅಂತರ್ಜಾಲಕ್ಕೆ ಲಿಂಕ್ ಆಗೇ ಇರುತ್ತೆ, ಇಟ್ ವಿಲ್ ಬಿ ಕನೆಕ್ಟೆಡ್ ಆನ್ ದ ಇಂಟರ್ನೆಟ್. ಈ ಕೋಲ್ಡ್ ವಾಲೆಟ್ ಅನ್ನೋದು ನಿಮಗೆ ಡಿಸ್ಟ್ರಿಬ್ಯೂಟೆಡ್ ಲೆಜ್ಜರ್, ಒಂದು ಲೆಜ್ಜರ್ ಫೆಸಿಲಿಟಿ ನಾನು ಈಗ ಹೇಳ್ತಾ ಇದ್ನಲ್ಲ, ಅದೇ ರೀತಿ ಒಂದು ರೀತಿ ಕ್ರಿಪ್ಟೋಗ್ರಾಫಿಕ್ ಕೀ ಅನ್ನೋದಿರುತ್ತೆ ನಿಮ್ಮ ಪ್ರೈವೇಟ್ ಕೀಯಲ್ಲಿ. ಅದನ್ನು ನೀವು ಒಂದು ಪೆನ್ಡ್ರೈವಿನ ಮೂಲಕ, ಒಂದು ಪೆನ್ಡ್ರೈವ್ ರೀತಿಯಾದಂಥ ಒಂದು ಡಿವೈಸ್ ಇದೆ, ಲೆಜ್ಜರ್ ಅಂತ ಒಂದು ಸಂಸ್ಥೆ ಅದನ್ನು ಹೊರತಂದಿದೆ. ಅದರಲ್ಲಿ ಕೂಡ ನೀವು ಆ ಕೀಸನ್ನು, ಪ್ರೈವೇಟ್ ಕೀನ ನೀವು ಸ್ಟೋರ್ ಮಾಡಿ ಗೌಪ್ಯವಾಗಿ ಇಟ್ಕೊಬೋದು. ಅದರಿಂದ ಏನು ಲಾಭ ಅಂತಂದರೆ, ಒಮ್ಮೆ ಏನಾದ್ರು ಈ ರೀತಿ ಮಾರ್ಕೆಟ್ನಲ್ಲಿ ಕ್ರ್ಯಾಶ್ ಸಂಭವಿಸ್ತು ಅಥವಾ ಯಥೇಚ್ಛವಾಗಿ ಈ ಬಿಟ್ಕಾಯಿನ್ನ ಪ್ರೈಸ್ ಮೇಲೋಯ್ತು ಅಂದಾಗ, ಯಾವಾಗ ನಿಮಗೆ ಹಣದ ಅವಶ್ಯಕತೆ ಇದೆಯೋ ಆವಾಗ ನೀವು ಅದನ್ನು ವರ್ಗಾವಣೆ ಮಾಡಿ ಹಣವನ್ನು ತೆಗಿಬೋದು ಅನ್ನೋದು ವಿಚಾರ. ವಿಟಾಲಿಕ್ ಬ್ಯೂಟ್ರಿನ್, ನಾನು ಏನು ಹೇಳ್ತಿದ್ದೆ, 3Mನ ಫೌಂಡರ್ ಏನಿದ್ದಾರೆ, ಅವರು ಕೂಡ ಕೋಲ್ಡ್ ವಾಲೆಟಲ್ಲೇ ತಮ್ಮ ಪ್ರೈವೇಟ್ ಕೀನ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಒಂದು ವೇದಿಕೆಯಲ್ಲಿ ಅವರೇ ಇದರ ಬಗ್ಗೆ ಮಾತನಾಡ್ತಾರೆ. ಒಂದು ಪಾಡ್ಕಾಸ್ಟ್ ಇದೆ, ಒಂದು ಈವೆಂಟಲ್ಲಿ ಅವ್ರು ಹೇಳ್ತಾರೆ, ಈ ರೀತಿ ಭಾರತದಲ್ಲಿ ಮುಖ್ಯವಾಗಿ ಈ ವರ್ಷದಲ್ಲಿ ಆದಂಥ 2ನೇ ಅಲೆಗೆ ಬಹಳಷ್ಟು ಜನ ಸಂಕಷ್ಟವನ್ನು ಎದುರಿಸಿದಾಗ ಅವರು ಯಥೇಚ್ಛವಾಗಿ ಒಂದು ಡೊನೇಷನನ್ನು ನೀಡಿದ್ದಾರೆ. ವಿಟಾಲಿಕ್ ಬ್ಯೂಟ್ರಿನ್ ಅವರು ಕೋವಿಡ್ಗೆ ಸಂಬಂಧಿಸಿದಂತೆ ಯಾರೆಲ್ಲ ಭಾರತೀಯರು ಜೀವವನ್ನು ಕಳ್ಕೊಂಡ್ರು ಅವರಿಗೆ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಅವರು ಒಂದು ಡೊನೇಷನ್ನ ಮಾಡಿದ್ದಾರೆ. ಆ ಹಣ ಎಲ್ಲೋಯ್ತು ಏನೋ ಅದು ಇನ್ನೊಂದು ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಈ ರೀತಿ ಕೋಲ್ಡ್ ಸ್ಟೋರೇಜಿಂದ ಅದೊಂದು ಅಡ್ವಾಂಟೇಜ್ ಇದೆ ಅನ್ನುವಂಥ ವಿಷಯ. ಹಾಗೆ ಈ ಹಾಟ್ ವಾಲೆಟ್ ಬಗ್ಗೆ ಹೇಳಿದೆ, ಕೋಲ್ಡ್ ಸ್ಟೋರೇಜ್ ಬಗ್ಗೆ ಹೇಳಿದೆ, ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಯಾಕೆ ಸೇಫ್ ಅನ್ನುವಂಥ ವಿಚಾರನೂ ಹೇಳಿದೆ. ಅದೇ ರೀತಿ ಮೈನಿಂಗ್ಗೆ ಸಂಬಂಧಿಸಿದಂತೆ ಏನು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ
ಹಲವಾರು ಸಂಸ್ಥೆಗಳು ಕ್ಲೌಡ್ ಮೈನಿಂಗ್ ವಿಧಾನಕ್ಕೆ ಬಂದಿದ್ದಾರೆ. ಕ್ಲೌಡ್ ಮೈನಿಂಗ್ ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಹಾರ್ಡ್ವೇರ್ನ ಒಂದು ಅವಶ್ಯಕತೆ ಇರುವುದಿಲ್ಲ. ನೀವು ವರ್ಚುವಲ್ ಮೆಷೀನಿನ ಮೂಲಕ, ಒಂದು ಸಾಫ್ಟ್ವೇರಿನ ಮೂಲಕ ನೀವು ಮೈನಿಂಗ್ ಮಾಡ್ಬೋದು ಅನ್ನೋಂಥ ವಿಚಾರ. ಅದಕ್ಕೆ ಪ್ರತ್ಯೇಕವಾದಂತಹ ಕೆಪಾಸಿಟಿ ಏನೇನಿದೆ, ಅದಕ್ಕೆ ಯಾವ ರೀತಿ ಗ್ರಾಫಿಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ, ಈ ಎಲ್ಲ ಮಾಹಿತಿಯನ್ನು ಈ ಕ್ಲೌಡ್ ಮೈನಿಂಗ್ ಫೆಸಿಲಿಟೀಸಲ್ಲೇ ನಿಮಗೆ ನೀಡಲಾಗುತ್ತೆ. ಅದರ ಮೂಲಕ ನೀವು ಹಣವನ್ನು ಪಾವತಿಸಿ ಆ ಒಂದು ವ್ಯವಸ್ಥೆನ ತಗೊಂಡು ನೀವು ಮೈನಿಂಗನ್ನು ಮಾಡ್ಬೋದು ಅನ್ನೋದು ವಿಚಾರ. ಈಗ ಇತ್ತೀಚಿನ ಒಂದು 2-3 ತಿಂಗಳಲ್ಲಿ ಒಂದು ವಿವಾದ ನಡೆಯುವಂಥ ವಿಚಾರ ಏನು ಅಂತಂದರೆ, ಈ ಬಿಟ್ಕಾಯಿನಲ್ಲಿ ಬಹಳಷ್ಟು ರೀತಿಯಾದಂಥ ಪವರ್ ಕನ್ಸಂಪ್ಷನ್ಸ್ ಆಗ್ತಾ ಇದೆ. ಅಂದರೆ ಮೈನಿಂಗಿನ ಮೂಲಕ ಗ್ಲೋಬಲ್ ವಾರ್ಮಿಂಗ್ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ವಿಚಾರ ಎಲ್ಲ ಹೇಳ್ತಾ ಇರ್ತಾರೆ, ನೀವು ಕೇಳಿರ್ಬೋದು. ಹೌದು, ಒಂದು ತಕ್ಕ ಮಟ್ಟಿಗೆ ಅದು ನಿಜಾನೇ. ಯಾಕೆಂದರೆ ಬಿಟ್ಕಾಯಿನ್ನಲ್ಲಿ ಬಳಸುವಂಥ ವಿಧಾನದ ಹೆಸರು ಪ್ರೂಫ್ ಆಫ್ ವರ್ಕ್ ಅಂತೇಳಿ, POW ಅಂತ ಕರೀತಾರೆ. ಈಗ ಹೊಸದಾಗಿ ಬಂದಂತಹ ಇಥೆರಿಯಂ ಆಗಿರ್ಬೋದು ಅಥವಾ ಇತರೆ ಕಾಯಿನ್ಗಳಲ್ಲಿ ಪ್ರೂಫ್ ಆಫ್ ಸ್ಟೇಕ್ ಅನ್ನುವಂಥ ಒಂದು ವಿಧಾನನ ತೊಗೊಂಬಂದಿದ್ದಾರೆ. ಈ ಎರಡಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಪ್ರೂಫ್ ಆಫ್ ವರ್ಕಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿ ಮೆಷಿನುಗಳನ್ನು ಖರೀದಿಸ್ತೀರಾ, ಅಂತರ್ಜಾಲದಲ್ಲಿ ಅದನ್ನು ಕನೆಕ್ಟ್ ಮಾಡಿ 24 ಗಂಟೆಗೆ ನೀವು ಸತತವಾಗಿ ಅದನ್ನು ರನ್ ಮಾಡ್ತಾ ಇರ್ತೀರ ಮೈನಿಂಗ್. ಇದನ್ನು ಆವಾಗ ನೀವು ಕರೆಂಟಿನ ವೆಚ್ಚ ಆಗಿರ್ಬೋದು, ಅದೇ ರೀತಿ ಟೆಂಪ್ರೇಚರ್, ಆ ಕಂಪ್ಯೂಟರ್ಗಳು ಹೀಟ್ ಆಗುತ್ತೆ, ಅದನ್ನು ಮೇಂಟೈನ್ ಮಾಡೋಕ್ಕೆ ನೀವು ಒಂದು AC-ಯೋ ಏರ್ ಕಂಡೀಷನೋ ಅಥವಾ ಫ್ಯಾನ್ಗಳನ್ನು ನೀವು ಬಳಸಬೇಕಾಗತ್ತೆ. ಅದೇ ರೀತಿ ಈ ಕಾಂಪೊನೆಂಟ್ಸ್ಗಳು ಹಾಳಾಯಿತು ಅಂದರೆ ಒಂದು ಬ್ಯಾಕಪ್ಪಿಗೆ ಅಂತ ಹೇಳಿ ನೀವು ಸೆಕೆಂಡರಿಯಾಗಿ ಕಾಂಪೊನೆಂಟ್ಸ್ಗಳನ್ನು ಇಟ್ಕೊಬೇಕಾಗುತ್ತೆ ಈ ಹಾರ್ಡ್ವೇರ್ನ. ಸೊ ಈ ರೀತಿಯಾದಂತಹ ಸಮಸ್ಯೆಗಳೆಲ್ಲ ಈ ಪ್ರೂಫ್ ಆಫ್ ವರ್ಕಲ್ಲಿದೆ. ಅದೇ ಪ್ರೂಫ್ ಆಫ್ ಸ್ಟೇಕಲ್ಲಿ ಏನಾಗುತ್ತೆ ಅಂದರೆ, ನೀವೇ ನಿಮ್ಮ ನಿರ್ದಿಷ್ಟ ಒಂದು ಮೊತ್ತ ಏನು ಹೂಡಿಕೆ ಮಾಡಿರ್ತಿರೋ ಕಾಯಿನ್ನ ಅದನ್ನು ನೀವು ಅಲ್ಲಿ ಇಟ್ಟು ಮೈನ್ ಮಾಡ್ಬೋದು. ಅದನ್ನು ಮೈನಿಂಗ್ ಅಂತ ಕರೆಯಲ್ಲ, ಅದನ್ನು ಫೋರ್ಜಿಂಗ್ ಅಥವಾ ಮಿಂಟಿಂಗ್ ಅಂತ ಕರೀತಾರೆ ಪ್ರೂಫ್ ಆಫ್ ಸ್ಟೇಕಲ್ಲಿ ಸಂಬಂಧಿಸಿದಂತೆ. ಇದರ ಬಗ್ಗೆ ಹಲವಾರು ವಿಷಯಗಳಿದೆ, ಹಲವಾರು ಮಾಹಿತಿಗಳನ್ನು ನೀವು ಕಲೆ ಆಗ್ಬೋದು. ಅದರ ಜಾಲತಾಣಗಳನ್ನು ದಯವಿಟ್ಟು ನಾನು ಹಂಚ್ಕೊತೀನಿ ನಿಮ್ಮೊಂದಿಗೆ, ದಯವಿಟ್ಟು ಅದನ್ನು ಗಮನಿಸಿ. ಹಲವಾರು ಆನ್ಲೈನ್ ಕೋರ್ಸಸ್ಗಳೆಲ್ಲ ಇದೆ, ಉಚಿತವಾಗಿ ಇರುವಂಥ ಕೋರ್ಸಸ್, ಅದರ ಲಿಂಕನ್ನು ನಾನು ಹೇಳ್ತೀನಿ. ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಈ ರೀತಿ ಪ್ರೂಫ್ ಆಫ್ ವರ್ಕ್, ಪ್ರೂಫ್ ಆಫ್ ಸ್ಟೇಕ್, ಈ ಎರಡು ವಿಧಾನಗಳಲ್ಲಿ ನೀವು ಇದನ್ನು ಮಾಡ್ಬೋದು. ಅಂದರೆ ಮೈನಿಂಗ್ ಅಥವಾ ಫೋರ್ಜಿಂಗ್ ಮಾಡ್ಬೋದು ಪ್ರೂಫ್ ಆಫ್ ಸ್ಟೇಕಲ್ಲಿ. ಅದೇ ರೀತಿ ಪ್ರತ್ಯೇಕವಾದ ಮೈನಿಂಗ್ನ ಹಾರ್ಡ್ವೇರ್ ಉಪಕರಣಗಳನ್ನು ಬಳಸ್ಕೊಂಡು ಮಾಡ್ಬೋದು. ಕ್ಲೌಡ್ ಮೈನಿಂಗ್ ಅಂತ ನಾನು ಕರೆಯೋದೇನು ಅಂತಂದರೆ, ಈ ಕ್ಲೌಡ್ ಮೈನಿಂಗಲ್ಲಿ ಅವರದೇ ಆದಂಥ ಹಾರ್ಡ್ವೇರ್ಗಳು ಏನೇ ಇರುತ್ತೆ ಅದೆಲ್ಲ ಇಂಟರ್ನೆಟ್ಟಲ್ಲಿ ಕನೆಕ್ಟ್ ಮಾಡಿಟ್ಟಿರ್ತಾರೆ. ನಿಮಗೊಂದು ಪ್ರತ್ಯೇಕವಾದ ಯೂಸರ್ ID ಪಾಸ್ವರ್ಡನ್ನ ಕೊಡ್ತಾರೆ. ನೀವು ಅದನ್ನು ಬಳಸ್ಕೊಂಡು ಅವರಿಗೊಂದು ಅಮೌಂಟನ್ನು ಪೇ ಮಾಡಿ ನೀವು ಮೈನಿಂಗ್ ಮಾಡ್ಬೋದು. ಇದು ಕ್ಲೌಡ್ ಮೈನಿಂಗ್ ವಿಧಾನ ಅನ್ನುವಂಥ ವಿಷಯ. ಇದೇ ರೀತಿ ಹಲವಾರು ಚೇಂಜಸ್ ಬರ್ತಾ ಇದೆ. ಕೇವಲ ಕಾಯಿನ್ಗಳನ್ನು ಮಾತ್ರ ಖರೀದಿ ಮಾರಾಟ ಮಾತ್ರ ಅಂತಾರೆ ಅಂದ್ರೆ ಅಲ್ಲ. ಈಗ ಹೊಸದಾಗಿ ಇನ್ನೊಂದು ವಿಷಯ ಬಂದಿದೆ, ಅದೇನಂದರೆ NFT ಅಂತ ಹೇಳ್ತಾರೆ. NFT ಅಂತಂದರೆ ಏನು ಅಂದರೆ ನಾನ್ ಫಂಜಿಬಲ್ ಟೋಕನ್ಸ್ ಅಂತ ಕರೀತಾರೆ. ಸೊ ಈ NFT-ಯಲ್ಲಿ ಏನಾಗುತ್ತೆ ಅಂತಂದರೆ, ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಬಹಳಷ್ಟು ಜನ ಈ ಆರ್ಟಿಸ್ಟ್ಗಳೆಲ್ಲ ಇರ್ತಾರೆ. ಮುಖ್ಯವಾಗಿ ಹೇಳಿದ್ರೆ ಆ್ಯಕ್ಟರ್ಸ್ಗಳು ಹೇಳಿದ್ರೆ, ನಮ್ಮ ಇದರಲ್ಲೇ ಅಮಿತಾಬ್ ಬಚ್ಚನ್ ಅವರು ಪ್ರತ್ಯೇಕವಾದಂಥ ಒಂದು NFT-ನ ಹೊರತರ್ತೀವಿ ಅನ್ನುವಂಥ ಮಾಹಿತಿನ ಹೇಳಿದ್ದಾರೆ. ನವಂಬರ್ ಅಥವಾ ಡಿಸೆಂಬರಲ್ಲಿ ಅದು ಬರುತ್ತೆ ಅನ್ನುವಂಥ ಮಾಹಿತಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಬಹಳಷ್ಟು ಜನ ಆರ್ಟಿಸ್ಟ್ಗಳಿರ್ತಾರೆ, ಸೆಲೆಬ್ರಿಟೀಸ್ಗಳಿರ್ತಾರೆ, ಕ್ರಿಕೆಟರ್ಸ್ಗಳೆಲ್ಲ ಇರ್ತಾರಲ್ಲ, ಅವರ ಒಂದು ವೈಯಕ್ತಿಕವಾದಂತಹ ಯಾವ್ದಾದ್ರು ವಸ್ತುಗಳಿತ್ತು ಅಂದರೆ, ಅಥವಾ ಅವರು ಭೇಟಿ ಮಾಡಿದಂತಹ ಸೆಲೆಬ್ರಿಟೀಸ್ ಆಗಲಿ, ಅವರ ಫ್ಯಾನ್ಸ್ನೊಂದಿಗೆ ಆದಂಥ ಆಟೋಗ್ರಾಫ್ ಆಗಿರಲಿ, ಅದನ್ನೆಲ್ಲ ಅವರು ಒಂದು ಫೋಟೋವಾಗಿ ಅದನ್ನು ತಗೊಂಡು ಅದನ್ನು ಈ NFT-ಯಲ್ಲಿ ಅವರು ಶೇಖರಿಸಿ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಅಡ್ರೆಸ್ ಇರುತ್ತೆ. ಆ ಅಡ್ರೆಸ್ ಇದ್ದರೆ ಮಾತ್ರ ಅದು ವ್ಯಾಲಿಡ್ NFT. ಆ ಅಡ್ರೆಸ್ಸಿನ ಮೂಲಕ ನೀವು ವರ್ಗಾವಣೆ ಮಾಡ್ಬೋದು, ಒಬ್ಬರ ವ್ಯಕ್ತಿಯ ವ್ಯಾಲೆಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅದಕ್ಕೆ ಪ್ರತ್ಯೇಕವಾದ ಒಂದು ಕ್ರಿಪ್ಟೋ ಕರೆನ್ಸಿನ ಫಿಕ್ಸ್ ಮಾಡಿರ್ತಾರೆ. ಆ ಕ್ರಿಪ್ಟೋ ಕರೆನ್ಸಿನ ನೀವು ಕೊಟ್ಟು ಆ NFT-ನ ಖರೀದಿಸ್ಬೋದು ಅನ್ನುವಂಥ ವಿಚಾರ. ಇದು ಹೊಸದಾಗಿ ಬಂದಂಥ ವಿಷಯ. ಇದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಕೇವಲ ಈ ಫೋಟೋಗ್ರಾಫ್ ಮಾತ್ರ ಅಲ್ಲದೆ ವಿಡಿಯೋ ಕ್ಲಿಪ್ಸ್, ಸಿನಿಮಾದಲ್ಲಿರುವಂಥ ಐಕಾನಿಕ್ ವಿಡಿಯೋ ಕ್ಲಿಪ್ಸ್ಗಳನ್ನು ಕೂಡ ಮಾರಾಟ ಮಾಡೋದಾಗಿರ್ಬೋದು. ಆರ್ಟಿಸ್ಟ್ಗಳು, ತುಂಬ ಜನ ಕಲಾವಿದರು ಏನಿರ್ತಾರೆ ಅವರೆಲ್ಲ ಬಹಳಷ್ಟು ವರ್ಷಗಳ ಕಾಲ ಕಲೆಯಲ್ಲಿ ಈಡಾಗಿರ್ತಾರೆ, ಮುಳುಗಿ ಹೋಗಿರ್ತಾರೆ ಕಲೆ ಇದರಲ್ಲೇ. ಅವರಿಗೊಂದು ವೇದಿಕೆ ನಿರ್ಮಾಣವಾಗಿದೆ. ಅದರ ಮೂಲಕ ಅವರು ತಮ್ಮ ಆರ್ಟ್ ವರ್ಕ್ಗಳನ್ನು ಡಿಜಿಟೈಸ್ ಮಾಡಿ ಅದನ್ನು ಕೂಡ ಹಣಕ್ಕೆ ಅವರು ಮಾರಾಟ ಮಾಡ್ಬೋದು. ತಮ್ಮ ಫ್ಯಾನ್ಸ್ಗಳಿಗೆ ಅದನ್ನು ಕ್ರಿಪ್ಟೋ ಕರೆನ್ಸಿಗಳ ಮೂಲಕ ಮಾರಾಟಗಳನ್ನು ಮಾಡ್ಬೋದು. ಹಾಗೆ ಮ್ಯೂಸಿಕ್ ಕೂಡ ಈಗ NFT ಆಗಿ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಅದಕ್ಕೆ ಭಾಳಷ್ಟು ಜನ ಮ್ಯೂಸಿಷಿಯನ್ಸ್ ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ. ಅವರದೇ ಆದಂತಹ ಒಂದು ಮ್ಯೂಸಿಕ್ ಕ್ಲಿಪ್ ಏನಿರುತ್ತೆ, ಅಥವಾ ಹೊಸದಾಗಿ ಕ್ರಿಯೇಟ್ ಆದಂಥ ಒಂದು ಮ್ಯೂಸಿಕ್ ಟ್ಯೂನ್ ಏನಿರುತ್ತೆ, ಆ ಟ್ಯೂನನ್ನು ಈ NFT-ಯ ಮೂಲಕ ವೇದಿಕೆಯ ಮೂಲಕ ಬೇರೆಯವರಿಗೆ, ಅಂದರೆ ಫ್ಯಾನ್ಸ್ಗಳಿಗೆ ಅದನ್ನು ಮಾರಾಟ ಮಾಡ್ಬೋದು ಅನ್ನುವಂಥ ವಿಚಾರ. ಇದನ್ನು ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣವನ್ನು ತಗೊಳ್ಳೋದು, ಮಾರೋದು ಮಾಡ್ಬೋದು ಅನ್ನುವಂಥ ವಿಷಯ. ಸೊ ಮ್ಯೂಸಿಕ್, ಆರ್ಟ್, ಇದೇ ರೀತಿ ಆಟೋಗ್ರಾಫ್ಗಳು, ಯಾರು ಒಬ್ಬರು ವ್ಯಕ್ತಿ ಅಂದರೆ ಪ್ರತಿಷ್ಠಿತ ವ್ಯಕ್ತಿ ತಮ್ಮದೇ ಆದಂಥ ಒಂದು ಯೂನಿಟಲ್ಲಿ ಅವರು ತೊಡಗಿಸಿಕೊಂಡು ಸಿನಿಮಾ ಚಿತ್ರೀಕರಣದಲ್ಲಿ ಇದ್ದರು ಅಂದರೆ ಆವಾಗ ಈ ಒಂದು ಆರ್ಟ್ ವರ್ಕ್ ಏನಿದೆ ಅದನ್ನು ಕೂಡ ಅವರು ಮಾರಾಟ ಮಾಡ್ಬೋದು. ಈ ರೀತಿ ಹಲವಾರು ವಿಷಯಗಳು ಈ NFT-ಗೆ
ಅನುಕೂಲವಾಗುವಂತೆ ಆಗತ್ತೆ ಅನ್ನುವಂಥ ವಿಷಯ. ಈಗ NFT ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ತದನಂತರ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಹೇಳಿ. ಏನಿದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದರೆ ಇಥೀರಿಯಂ ಒಳಗಡೆ ಇರುವಂಥ ಒಂದು ವಿಷಯ ಇದು. ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಮೂಲಕ ಯಾರೇ ಒಬ್ಬ ವ್ಯಕ್ತಿ ತನ್ನ ಬಳಿ ಇರುವಂತಹ ಕ್ರಿಪ್ಟೋ ಕರೆನ್ಸಿಗಳನ್ನು ಮಾರಾಟವನ್ನು ಮಾಡ್ಬೋದು ಬಲ್ಕಾಗಿ. ಅದೇ ರೀತಿ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ನ ಬಳಸ್ಕೊಂಡ್ಬಿಟ್ಟು ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡಲಿಕ್ಕೆ ಕೂಡ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳ್ತಾರೆ. ಸಪ್ಲೈ ಚೈನಲ್ಲಿ ಕೂಡ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ನ ಉಪಯೋಗ ಇದೆ ಅನ್ನುವಂಥ ಮಾಹಿತಿ ಹೇಳ್ತಾರೆ. ಇಷ್ಟು ಹೇಳಿರುವಂಥ ವಿಚಾರಗಳು ಏನಿದೆ ಇದೆಲ್ಲ ಪಬ್ಲಿಕ್ ಬ್ಲಾಕ್ ಚೈನಿಗೆ ಸಂಬಂಧಿಸಿದಂತಹ ವಿಚಾರಗಳು. ಪಬ್ಲಿಕ್ ಬ್ಲಾಕ್ ಚೈನಲ್ಲಿ ನಾವು ಈ ರೀತಿ ಮಾಡ್ಬೋದು ಅನ್ನುವಂಥ ವಿಷಯ. ಹಾಗೆ ಪ್ರೈವೇಟ್ ಬ್ಲಾಕ್ ಚೈನ್ ಬಗ್ಗೆ ನಾವು ಮಾತನಾಡ್ತೀವಿ. ಈ ಹಿಂದೆ ಹೇಳ್ತಿದ್ದು ಪಬ್ಲಿಕ್ ಬ್ಲಾಕ್ ಚೈನ್. ದೇರ್ ಆಸ್ ಪಬ್ಲಿಕ್ ಆಸ್ ವೆಲ್ ಆಸ್ ಪ್ರೈವೇಟ್ ಬ್ಲಾಕ್ ಚೈನ್. ಸೊ ಐ ವಾಸ್ ಟಾಕಿಂಗ್ ಅಬೌಟ್ ಪಬ್ಲಿಕ್ ಬ್ಲಾಕ್ ಚೈನ್. ನೌ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಪ್ರೈವೇಟ್ ಬ್ಲಾಕ್ ಚೈನ್. ಸೊ ವಾಟ್ ಈಸ್ ಪ್ರೈವೇಟ್ ಬ್ಲಾಕ್ ಚೈನ್ ಅಂದರೆ, ಇನ್ ಪ್ರೈವೇಟ್ ಬ್ಲಾಕ್ ಚೈನ್ ದಿ ಇನ್ಫಾರ್ಮೇಷನ್ ವಿಲ್ ಬಿ ನಾಟ್ ಪಬ್ಲಿಕ್ಲಿ ಅವೈಲೇಬಲ್. ಸೊ ಡಿಸ್ಟ್ರಿಬ್ಯೂಟೆಡ್ ಲೆಜರಲ್ಲಿ ಏನೇ ಇನ್ಫಾರ್ಮೇಷನ್, ಟ್ರಾನ್ಸಾಕ್ಷನ್ ಇನ್ಫಾರ್ಮೇಷನ್ ಇಸ್ ದೇರ್, ರೈಟ್? ಸೊ ಎವ್ರಿಥಿಂಗ್ ವಿಲ್ ಬಿ kept in a private way. ಇದರಲ್ಲಿ ಸಪ್ಲೈ ಚೈನ್ ರಿಲೇಟೆಡ್ ಇನ್ಫಾರ್ಮೇಷನ್ ಆ್ಯಂಡ್ ಆಲ್ ಕ್ಯಾನ್ ಬಿ ಅಡ್ಯಾಪ್ಟೆಡ್ ಯೂಸಿಂಗ್ ಪ್ರೈವೇಟ್ ಬ್ಲಾಕ್ ಚೈನ್. ಮೆನಿ ಆಫ್ ದ ಕಂಪನೀಸ್ ಹ್ಯಾವ್ ಕಮ್ ಅಲಾಂಗ್ ವಿತ್ ಕ್ರಿಯೇಟಿಂಗ್ ಪ್ರೈವೇಟ್ ಬ್ಲಾಕ್ ಚೈನ್. ಫಾರ್ ಎಕ್ಸಾಂಪಲ್ IBM's ಹೈಪರ್ ಲೆಡ್ಜರ್ ಈಸ್ ಅ ಪ್ರಾಜೆಕ್ಟ್. ಈ ಒಂದು IBM ಹೈಪರ್ ಲೆಡ್ಜರ್ ಪ್ರಾಜೆಕ್ಟಲ್ಲಿ ಏನು ಮಾಡ್ತಾರೆ ಅಂದರೆ, ಖಾಸಗಿಯಾಗಿ ಒಂದು ಬ್ಲಾಕ್ ಚೈನನ್ನು ಬಳಸ್ಕೊಂಡು ಈ ರೀತಿ ರಿಯಲ್ ಎಸ್ಟೇಟ್ನಲ್ಲಿ ಅಥವಾ ಶಿಪ್ಪಿಂಗ್ ಇಂಡಸ್ಟ್ರಿಯಲ್ಲಿ, ಮುಖ್ಯವಾಗಿ ಸಪ್ಲೈ ಚೈನಲ್ಲಿ, ಶಿಪ್ಪಿಂಗ್ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ರೀತಿಯಾದಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ಅಲ್ಲಿ ಈ ಶಿಪ್ಪಿಂಗ್ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅಂದರೆ, ಬಹಳಷ್ಟು ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆ. ಅಲ್ಲಿ ಇರುವಂತಹ ಎಲ್ಲರ ಬಳಿಯಲ್ಲೂ ಒಂದೊಂದು ಕಾಪಿ ಇದೆ. ಆ ಕಾಪಿ ಸರಿಯಾಗಿದೆಯೋ ಇಲ್ವೋ ಅನ್ನೋದೊಂದು ದೊಡ್ಡ ಸಮಸ್ಯೆ ಆಗಿದೆ. ವೆರಿಫೈ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ಈ ಒಂದು ಪ್ರೈವೇಟ್ ಬ್ಲಾಕ್ ಚೈನನ್ನು ಅಳವಡಿಸ್ಕೊಂಡಿದ್ದಾರೆ. ಹೈಪರ್ ಲೆಡ್ಜರ್ ಅನ್ನೋದು IBM ಸಂಸ್ಥೆಯ ಮೂಲಕ ಬಂದಂಥ ಒಂದು ವಿಷಯ. ಈ ಒಂದು ಹೈಪರ್ ಲೆಡ್ಜರಲ್ಲಿ ಪ್ರೈವೇಟ್ ಆದಂಥ ಬ್ಲಾಕ್ ಚೈನ್, ಆ ಒಂದು ವ್ಯವಸ್ಥೆಗೆ ಅದು ಅನುಗುಣವಾಗಿ ಆ ಒಂದು ಬ್ಲಾಕ್ ಚೈನನ್ನು ನಿರ್ಮಿಸಲಾಗಿದೆ. ಅಂದರೆ ಅದಕ್ಕೆ ಪ್ರೈವೇಟ್ ಆಗಿ ಇರುವಂಥ ಒಂದು ರೈಟ್ಸ್ ಇರುತ್ತೆ. ಆ ರೈಟ್ಸನ್ನು ಒಬ್ಬೊಬ್ಬರಿಗೆ ಆ ರೈಟ್ಸ್ನ ನೀಡಲಾಗಿರುತ್ತೆ. ಅವರಿಗೆ ಮಾತ್ರ ಆ ರೈಟ್ಸ್ ಸೀಮಿತವಾಗಿರುತ್ತೆ. ಹೇಗೆ ನಮ್ಮ ವೆಬ್ 2.0 ಅಲ್ಲಿ ನಾವು ನೋಡೋದಾದರೆ, ಅಂತರ್ಜಾಲದ ಇಂಟರ್ನೆಟಲ್ಲಿ ನಾವು ನೋಡೋದಾದರೆ, ಪ್ರಾಯಶಃ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈ ಇಂಟರ್ನೆಟಲ್ಲಿ ನಾವು ಅಡ್ಮಿನ್ ಅಂತ ಹೇಳ್ತೀವಿ. ಅಡ್ಮಿನಿಗೆ ಮಾತ್ರ ರೈಟ್ಸ್ ಇರುತ್ತೆ, ಬೇರೆಯವರಿಗೆ ರೈಟ್ಸ್ ಇರೋದಿಲ್ಲ ಅನ್ನೋಂಥ ವಿಚಾರ. ಅದೇ ರೀತಿ ಇಲ್ಲೂ ಕೂಡ ಪ್ರೈವೇಟ್ ಬ್ಲಾಕ್ ಚೈನಲ್ಲಿ ಈ ಅಡ್ಮಿನ್ನಿಗೆ ಹೇಗೆ ನಾವು ರೈಟ್ಸ್ ಕೊಡ್ತೀವೋ ವೆಬ್ 2.0ದಲ್ಲಿ, ಅದೇ ರೀತಿ ಪ್ರೈವೇಟ್ ಬ್ಲಾಕ್ ಚೈನಲ್ಲಿ ಪ್ರತ್ಯೇಕವಾದಂಥ ಒಂದು ರೈಟ್ಸ್ನ ನೀಡಿರಲಾಗುತ್ತೆ. ಈ ಎಲ್ಲ ಮಾಹಿತಿನ ಕೂಡ ನಾನು ಮಾತಾಡುವಂಥ ಎಲ್ಲ ವಿಚಾರನ ನಾನು ನಿಮ್ಮೊಂದಿಗೆ ಹಂಚ್ಕೊತೀನಿ. ನೆಟ್ವರ್ಕಿನ ಸಮಸ್ಯೆಗಳಲ್ಲಿ ಇದೇನೋ ಅಂತ ಒಂದು ಮೆಸೇಜ್ ಬಂದಿದೆ. ದಯವಿಟ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್, ಪ್ರತ್ಯೇಕವಾದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಈ ರೆಕಾರ್ಡಿಂಗ್ನ ನಾನು ಹಾಕ್ತೀನಿ. ಅದನ್ನು ಈಗ ನೀವು ಕೇಳ್ಕೊಬೋದು. ನಿಮಗೆ ಬಿಡುವಿನ ಸಮಯದಲ್ಲಿ ಈ ರೆಕಾರ್ಡಿಂಗ್ನ ನೀವು ಮತ್ತೆ ಹೋಗಿ ಕೇಳ್ಬೋದು. ಆದ್ದರಿಂದ ಈ ಪ್ರೈವೇಟ್ ಬ್ಲಾಕ್ ಚೈನಲ್ಲಿ ನಾನು ಹೇಳ್ದಂಗೆ ಹಲವಾರು ಕಂಪನಿಗಳು ಒಳಗೊಂಡಿದೆ. ಹಲವಾರು ಕಂಪನಿಗಳು ಕೂಡ ಅದಕ್ಕೆ ಪ್ರತ್ಯೇಕವಾದಂತಹ ಪ್ರಾಜೆಕ್ಟ್ಸಲ್ಲಿ ಈಡಾಗಿದೆ ಅನ್ನುವಂಥ ವಿಚಾರ. ಹಾಗೆ ನಮ್ಮ ದೇಶದಲ್ಲೂ ಬ್ಲಾಕ್ ಚೈನ್ ಕುರಿತಾಗಿ ಹಲವು ರಾಜ್ಯಗಳು ಮುಂದಾಗಿದೆ. ಉದಾಹರಣೆಗೆ ತಮಿಳುನಾಡು ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕೇರಳ ಆಗಿರ್ಬೋದು. ಈ ರಾಜ್ಯಗಳು ಬ್ಲಾಕ್ ಚೈನನ್ನು ಬಳಸ್ಕೊಂಡು ಯಾವ ರೀತಿ ನಾವು ಸಕ್ರಿಯವಾಗಿ ಹಲವಾರು ಅಪ್ಲಿಕೇಶನಲ್ಲಿ ಅದನ್ನು ಉಪಯೋಗಿಸ್ಕೊಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರದೇ ಆದಂಥ ಅಕಾಡೆಮಿಗಳನ್ನು ಕೂಡ ಅವರು ಹೊರಗೆ ತೆಗೆದಿದ್ದಾರೆ. ಜನರಿಗೆ ಅದರ ಬಗ್ಗೆ ಮಾಹಿತಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ನೆಲ್ಲ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಕೇರಳದಲ್ಲಿ ಈಗ ಇತ್ತೀಚೆಗೆ ವ್ಯಾಕ್ಸಿನೇಷನ್ಗೆ ಸಂಬಂಧಿಸಿದಂತೆ ತಾಯಿ ಮತ್ತು ಮಗುಗೆ ವ್ಯಾಕ್ಸಿನ್ ಏನು ನೀಡಲಾಗುತ್ತೋ ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ, ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಬ್ಲಾಕ್ ಚೈನನ್ನು ಅಳವಡಿಸ್ಕೊಬೇಕು ಅನ್ನುವಂಥ ಒಂದು ಪ್ರಕ್ರಿಯೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದ ಬ್ಲಾಕ್ ಚೈನನ್ನು ಕೂಡ ಅವರು ಡೆವಲಪ್ ಮಾಡಿದ್ದಾರೆ. ಯಾರು ಬೇಕಾದರೂ ಈ ಒಂದು ಬ್ಲಾಕ್ ಚೈನನ್ನು ನಿರ್ಮಿಸಬಹುದು. ಅದು ಹೇಗೆ ಅಂದರೆ, ಇದು ಪಬ್ಲಿಕ್ಲಿ ಅವೈಲೇಬಲ್ ಆಗಿದೆ. ನಿಮ್ಮ ಬಳಿ ಒಂದು ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು. ಗಿಟ್ ಹಬ್ ಅಂತ ಕರೆಯಲ್ಪಡುವಂಥ ಒಂದು ಜಾಲತಾಣ ಇದೆ. ಆ ಗಿಟ್ ಹಬ್ ಜಾಲತಾಣದಲ್ಲಿ ನೀವು ಈ ಕೋಡನ್ನು ಡೌನ್ಲೋಡ್ ಮಾಡ್ಬೋದು. ಈ ಕೋಡನ್ನು ಡೌನ್ಲೋಡ್ ಮಾಡಿ ನಿಮ್ಮದೇ ಆದಂತಹ ಅಪ್ಲಿಕೇಶನಿಗೆ ಅನ್ವಯ ಆಡಿ ನೀವು ಅದನ್ನು ಬಳಸ್ಕೊಬೋದು, ಆ ಬ್ಲಾಕ್ ಚೈನನ್ನು ಅನ್ನುವಂಥ ವಿಚಾರ. ಅದೇ ರೀತಿ ಈಗ ಕೇರಳ ಹೇಳಿದೆ, ತೆಲಂಗಾಣ ಹೇಳಿದೆ, ತಮಿಳುನಾಡು ಹೇಳಿದೆ. ಮುಂದಿನ ದಿನಗಳಲ್ಲಿ ಭಾರತದ ಇತರೆ ರಾಜ್ಯಗಳು ಸಹ ಈ ಬ್ಲಾಕ್ ಚೈನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದರೆ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಈ ಒಂದು ಬ್ಲಾಕ್ ಚೈನ್ ತಂತ್ರಜ್ಞಾನ ನೀಡಲಿದೆ ಅನ್ನುವಂಥ ವಿಷಯ. ಬರೀ ಇಷ್ಟಕ್ಕೆ ಸೀಮಿತನ ಅಂದರೆ ಅಲ್ಲ, ಈಗ ಈವನ್ ವೋಟಿಂಗಲ್ಲಿ ಕೂಡ ಬ್ಲಾಕ್ ಚೈನನ್ನು ತೊಗೊಂಬರ್ಬೋದು ಅನ್ನುವಂಥ ವಿಚಾರನ ಹೇಳ್ತಾ ಇದ್ದಾರೆ. ಎಲೆಕ್ಷನ್ಸಲ್ಲಿ ವೋಟಿಂಗಲ್ಲಿ ಹೇಗೆ ಒಂದೊಂದು ಎಲೆಕ್ಷನಲ್ಲೂ ರಿಗ್ ಮಾಡಲಾಗುತ್ತೆ, ವೋಟನ್ನು ಹೇಗೆ ಇದು ಮಾಡೋಕ್ಕಾಗತ್ತೆ, ಪ್ರಾಕ್ಸಿ ಹಾಕಲಾಗುತ್ತೋ ಅದನ್ನು ನಿಯಂತ್ರಿಸಲಿಕ್ಕೆ, ಅದನ್ನು ತಡೆಗಟ್ಟಲಿಕ್ಕೆ ಒಂದು ಪ್ರತ್ಯೇಕವಾದ ಪ್ರೈವೇಟ್ ಬ್ಲಾಕ್ ಚೈನನ್ನು ತರಬಹುದು ಅನ್ನುವಂಥ ಒಂದು ಸಾಧ್ಯತೆಗಳು ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಚರ್ಚೆನೂ ಆಗಿದೆ. ಎಥೆರಿಯಂ ಕೂಡ ಇದರ ಕುರಿತಾಗಿ ಹಲವಾರು ಪ್ರಪೋಸಲ್ಗಳನ್ನು ತಂದಿದೆ.
ಅದಕ್ಕೆ ಕುರಿತಾಗಿ ಹಲವಾರು ಮಾಹಿತಿಗಳನ್ನು ತನ್ನ ಜಾಲತಾಣದಲ್ಲಿ ಇಟ್ಕೊಂಡಿದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ethereumfoundation.org ಅನ್ನುವಂಥದ್ದು ಜಾಲತಾಣದ ಹೆಸರು. ಅದರಲ್ಲಿ ನೀವು ಹೋದರೆ ಎಥಿರಿಯಂ ಬ್ಲಾಕ್ ಚೈನಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳು ವಿಷಯಗಳು ತಮಗೆ ಅಲ್ಲಿಗೆ ಸಿಗುತ್ತೆ.